ಪ್ರಾಸಿಕ್ಯೂಷನ್ ಪಾಲಿಟಿಕ್ಸು ಮತ್ತೊಂದು ತಿರುವು ಪಡಿತಿರೋಂಥದ್ದು. ಒಟ್ಟಾರೆ ಇದೀಗ ರಾಜ್ಯಪಾಲರನ್ನ ಕೇಂದ್ರಕ್ಕೆ ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ಕಾಂಗ್ರೆಸ್ ನಾಯಕರು ಒತ್ತಾಯದ ಬೆನ್ನಲ್ಲೇ ಇದೀಗ ಸೋಷಿಯಲ್ ಸಮುದಾಯದ ಮತ್ತು ಹಿಂದುಳಿದ ಒಕ್ಕೂಟದ ರಾಜ್ಯದ ನಾಯಕರುಗಳು ಇದೀಗ ರಾಜಭವನ ಚಲೋಕ್ಕೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಲಕ್ಷಾಂತರ ಜನರನ್ನು ಸೇರಿಸಬೇಕು, ಆ ಮುಖಾಂತರ ರಾಜ್ಯಪಾಲರು ಪಕ್ಷಪಾತ ನೀತಿಯನ್ನು ಕೈಬಿಡಬೇಕಂತೇಳಿ ಆಗ್ರಹವನ್ನು ಮಾಡ್ತಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರ್ತಕ್ಕಂಥ ಸಚಿವರಿಗೂ ಕೂಡ ತಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಹೇಳ್ತಿರ್ತಕ್ಕಂಥದ್ದು. ಬನ್ನಿ, ಈ ಹೋರಾಟ ಮತ್ತೊಂದು ಮಜಲನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇದು ಒಂಥರ ಎಲ್ಲೊಂದು ಕಡೆ ಅಹಿಂದ ಹೋರಾಟ ಅಂತೆಲ್ಲ ಕೂಡ ಹೇಳಲಾಗ್ತಿದೆ. ಪರೋಕ್ಷವಾಗಿ ಎಲ್ಲೊಂದು ಕಡೆ ಅಹಿಂದ ಸಮುದಾಯದವರು ಇದೀಗ ಮುಖ್ಯಮಂತ್ರಿ ಪರವಾಗಿ ನಿಂತಿರ್ತಕ್ಕಂಥದ್ದು. ರಾಜಭವನ ಮುತ್ತಿಗೆಗೆ ಪ್ರಯತ್ನವನ್ನು ಮಾಡಲಿಕ್ಕೆ ಈಗಾಗಲೇ ದೊಡ್ಡ ಮಟ್ಟದ ಸಂಘಟನೆಯನ್ನು ಮಾಡ್ತಿರ್ತಕ್ಕಂಥ ಇವತ್ತು ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ವೈಟ್ ಮಾಡಿರ್ತಕ್ಕಂಥ. ಬನ್ನಿ, ಇಡೀ ಹೋರಾಟ ಯಾವ ರೀತಿ ಇರುತ್ತೆ, ರೂಪರೇಷೆ ಇರುತ್ತೆ, ಬನ್ನಿ ನಾವು ಮಾತನಾಡೋಣ. ಹಿಂದುಳಿದ ವರ್ಗಗಳ ಹೋರಾಟದ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಚಂದ್ರಪ್ಪನವರಿದೆ. ರಾಮಚಂದ್ರಪ್ಪನವರೇ, ಇದು ಮುಖ್ಯಮಂತ್ರಿಗಳ ಪರವಾಗಿ ನಡೆಸ್ತಕ್ಕಂಥ ಜಿ ಹುಜೂರ್ ಅಂತಂದರೆ ತಪ್ಪಾಗ್ತದೆ. ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ತಿರ್ತಕ್ಕಂಥ ಒಂದು ಹೋರಾಟ ಇದು. ಯಾವ ರೀತಿಯಲ್ಲಿ ನಮ್ಮ ರಕ್ಷಣೆ ಅಂತಂದರೆ, ನಾವೆಲ್ಲ ಮುಖ್ಯಮಂತ್ರಿಗಳು, ಭಾಳಷ್ಟು ಮುಖ್ಯಮಂತ್ರಿಗಳು ನಾವು ಕಂಡಿದ್ದೀವಿ. ಆದರೆ ಈ ವರ್ಗಗಳು ಏನಿದ್ದಾವೆ, ಶೋಷಿತ ಸಮಾಜಗಳು, ಆ ಶೋಷಿತ ಸಮುದಾಯಗಳ ಬಗ್ಗೆ ಕಾಳಜಿ ಹೊಂದಿ ಸಮಾಜ ನಿರ್ಮಾಣ ಆಗಬೇಕು. ಇವೆಲ್ಲ ತಳ ಸಮುದಾಯಗಳಿಂದ ಬಂದಿರತಕ್ಕಂತಹ ಜನ ಇವ್ರಿಗೆ ಸಹಾಯ ಮಾಡಬೇಕು ಅಂತ ಒಂದು ನಿರೀಕ್ಷೆಯನ್ನು ಒಂದು ಏನು ಮುಖ್ಯಮಂತ್ರಿಗಳಾದಂಥವ್ರಿಗೆ ಒಂದು ಕಲ್ಪನೆ ಇದೆ. ಅದು ಯಾಕೆಂದರೆ ಅವರು ಒಂದು ತಳ ಸಮುದಾಯದಿಂದ ಬಂದಿರೋರು ಆಗಿರೋದ್ರಿಂದ, ಅವರು ಕಷ್ಟಪಟ್ಟು ಬಂದಿರೋದ್ರಿಂದ ನಮ್ಮ ಕಷ್ಟ ಏನನ್ನೋದು ಅವ್ರಿಗೆ ಅರ್ಥ ಆಗ್ತದೆ. ಆ ದೃಷ್ಟಿಯಲ್ಲಿ ಅವ್ರನ್ನ ಉಳಿಸ್ಕೊಳ್ಬೇಕು. ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಏನಾದರೂ ತೊಂದರೆ ಆದರೆ ನಾವೆಲ್ಲನೂ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ. ಈಗಾಗಲೇ ನಮ್ಮ ಒಂದು ಶಕ್ತಿಯನ್ನು ಕೂಡ ನಾವೆಲ್ಲ ಜಿಲ್ಲೆಗಳಲ್ಲೂ ಪ್ರದರ್ಶನ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇದು ರಾಮಚಂದ್ರಪ್ಪನವರಿಗೆ ಒಟ್ಟಾರೆ ಹೋರಾಟದ ರೂಪರೇಷೆ ಹೇಗಿರುತ್ತೆ, ಯಾವಾಗ ಹೋರಾಟವನ್ನು ಮಾಡ್ತಾರೆ, ಎಷ್ಟು ಜನ ಸೇರ್ತಾರೆ, ಈ ಬಗ್ಗೆ ಸಂಚಾಲಕರಾಗಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಅನಂತ್ ನಾಯ್ಕ ಅವರು ಕೂಡ ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ಸರ್, ಯಾವತ್ತು ಹೋರಾಟ ಮಾಡ್ತೀರಾ, ಎಲ್ಲಿಂದ ಹೋರಾಟ ಆರಂಭ ಆಗುತ್ತೆ, ಎಷ್ಟು ಜನ ಸೇರ್ತಿದ್ದೀರಾ, ರಾಜ್ಯಾದ್ಯಂತ ಯಾವ್ಯಾವ ಜಿಲ್ಲೆಯಿಂದ ಬರ್ತಿದ್ದಾರೆ? ನೋಡಿ, ಇದು ಕರ್ನಾಟಕದ ಅಸ್ಮಿತೆಗೆ ವಿರುದ್ಧವಾಗಿ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ. ಕೇಂದ್ರದ ಏಜೆಂಟ್ ರೀತಿಯಲ್ಲಿ ಅವರು ವರ್ತನೆ ಮಾಡೋದು ಗೊತ್ತಾಗಿದೆ. ಇವತ್ತು ನಿಮಗೆ ಗೊತ್ತಾಗಿದೆ, ಕಳೆದ 8 ತಿಂಗಳಲ್ಲಿ ಕರ್ನಾಟಕ ರಾಜ್ಯದ 11 ಮಸೂದೆಗಳನ್ನು ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ. ಅಂದರೆ ಕನ್ನಡಿಗರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜೊತೆಗೆ ನಿಲ್ಲಬೇಕಾಗಿರೋದು ಇಡೀ ಕನ್ನಡಿಗರ ಎಲ್ಲರ ಕರ್ತವ್ಯ, ಜವಾಬ್ದಾರಿ ಅಂತ ಹೇಳಿ ಭಾವಿಸಿ ಕರ್ನಾಟಕ ಶೋಷಿತ ಸಮುದಾಯ, ಹಿಂದುಳಿದ ವರ್ಗಗಳ ಒಕ್ಕೂಟ, ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ, ಎಲ್ಲ SC ST OBC ಮೈನಾರಿಟಿ, ಈ ಅಹಿಂದ ವರ್ಗಗಳು ಮತ್ತು ಎಲ್ಲ ಜನಪರ ಸಂಸ್ಥೆ ಸೇರಿಕೊಂಡು 27ನೇ ತಾರೀಕು ಇದೇ ತಿಂಗಳು ಬೆಂಗಳೂರಿನಲ್ಲಿ ಒಂದು ಬೃಹತ್ ಆದಂತಹ ಸಮಾವೇಶವನ್ನು ಪ್ಲಾನ್ ಮಾಡಿದ್ದೀವಿ. ಆ ಸಮಾವೇಶ ಸೇರೋದ್ರ ಮುಖಾಂತರ ರಾಜಭವನರ ಮನೆಗೆ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಆ ಲಕ್ಷ ಜನ ಬರೋದಕ್ಕೆ ಸ್ವಯಂ ಪ್ರೇರಣೆಯಿಂದ ಕರೆ ಕೊಟ್ಟಿದ್ದೀವಿ. ಅವರದೇ ಆದಂತಹ ವಾಹನಗಳಲ್ಲಿ, ಅವರದೇ ಆದಂಥ ಖರ್ಚಿನಲ್ಲಿ ಅವರೇ ಊಟ ಕಟ್ಟಿಕೊಂಡು ಈ ಹೋರಾಟಕ್ಕೆ ಬರ್ತಾ ಇದ್ದಾರೆ. ಇದು ನಾಡನ್ನು ಸಂರಕ್ಷಣೆ ಮಾಡಿಕೊಳ್ಳುವಂಥ ಹೋರಾಟ, ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಹೋರಾಟಕ್ಕೆ. ಸರ್, ಪೊಲೀಸ್ ಇಲಾಖೆಯಿಂದ ನಿಮಗೆ ಅನುಮತಿ ಸಿಕ್ಕಿದೆಯಾ? ಅಲ್ಲ, ಇಲ್ಲಿ ಪೊಲೀಸ್ ಇಲಾಖೆಯಿಂದ ಹೋರಾಟಗಳಿಗೆ ಅನುಮತಿ ತಗೊಳ್ಳುವಂಥ ಅಗತ್ಯ ಇಲ್ಲ. ಅವರಿಗೆ ನಾವು ಬಂದೋಬಸ್ತ್ ಕೊಡಬೇಕು, ನಮಗೆ ಸಹಕಾರ ಕೊಡಬೇಕು. ಆ ಸಹಕಾರವನ್ನು ನಿರೀಕ್ಷೆ ಮಾಡ್ತೀವಿ ಅಷ್ಟೇ. ಅವ್ರ ಸಹಕಾರ ನಡೆದಿದ್ರು ನಾವು ಶಿಸ್ತುಬದ್ಧವಾದಂಥ ಹೋರಾಟವನ್ನು ಮಾಡ್ತೀವಿ. ಸರ್, ಇದು ರಾಜಭವನ ಚಲೋ ಅಥವಾ ರಾಜಭವನ ಮುತ್ತಿಗೆನ? ರಾಜಭವನ ಚಲೋ ಅಂತಂದೇಳಿ ನಾವು ಜನರಿಗೆ ಕರೆ ಕೊಟ್ಟಿದ್ದೀವಿ. ರಾಜ್ಯಪಾಲರು ಅರ್ಥ ಮಾಡ್ಕೊಳ್ಬೇಕು, ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ಕುತಂತ್ರದಿಂದ ಹಿಂದೆ ಸರಿಬೇಕಂತ ಹೋರಾಟ ಮಾಡ್ತೀವಿ. ಮುತ್ತಿಗೆ, ಚಲೋ, ಘೇರಾವ್, ಪ್ರತಿಭಟನೆ, ನಿಮಗೆಲ್ಲ ಅದರದ್ದು ನಾನಾ ಅರ್ಥಗಳು ನಿಮಗೆ ಅರ್ಥ ಇದೆ. ಜನ ತೀರ್ಮಾನ ಮಾಡ್ತಾರೆ. ಎಸ್, ಆಗಸ್ಟ್ 27ರಂದು ರಾಜ್ಯದಲ್ಲಿ ಬೆಂಗಳೂರಲ್ಲಿ ಅತಿ ದೊಡ್ಡ ಹೋರಾಟ ಆಗ್ತಿರ್ತಕ್ಕಂಥ, ಬಹುಶಃ ಬೆಂಗಳೂರಿಗೆ ಲಕ್ಷಾಂತರ ಜನರು ಬರೋ ಸಾಧ್ಯತೆ ಇರುವ ಮಾತನ್ನು ಕೂಡ ಅನಂತ್ ನಾಯ್ಕ ಹೇಳಿರ್ತಕ್ಕಂಥ ರಾಜ್ಯಪಾಲರ ವಿರುದ್ಧ ಮತ್ತು ರಾಜ್ಯಪಾಲ ನಿರ್ಧಾರದ ವಿರುದ್ಧ ಇದೀಗ ಹಿಂದುಳಿದ ಸಮುದಾಯದವರು, ಅಲ್ಪಸಂಖ್ಯಾತ ದಲಿತ ಸಮುದಾಯದವರು ಕೂಡ ನಿಂತಿರ್ತಕ್ಕಂಥದ್ದು. ಆ ಮುಖಾಂತರ ಮುಖ್ಯಮಂತ್ರಿಗಳ ಪರವಾಗಿ ಅವರ ಧ್ವನಿ ಎತ್ತಲಿಕ್ಕೆ ಲಕ್ಷಾಂತರ ಜನರು ಬೆಂಗಳೂರಿಗೆ ಬರ್ತಿರ್ತಕ್ಕಂಥ ಇಡೀ ಹೋರಾಟದ ರೂಪುರೇಷೆಯನ್ನು ನಾಯಕರುಗಳು ನ್ಯೂಸ್ 18 ಕನ್ನಡಕ್ಕೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಆವೇರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.